ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇಡಿ ದಾಳಿಗೆ ಅಡ್ಡಿಪಡಿಸಿದಂತಹ ಮಮತಾ ಬ್ಯಾನರ್ಜಿಗೆ ಈಗ ಶಾಕ್ ಕೊಟ್ಟಿದೆ ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ. ಏನು ಹಾಗಾದರೆ ನಿನ್ನೆ ಪ್ರಕರಣ ಇಡೀ ರಾಷ್ಟ್ರದ ಗಮನ ಸೆಳೀತು. ಇಡಿ ದಾಳಿ ಮಾಡಿದ್ರೆ ಇಡಿ ಮೇಲೆ ಮಮತಾ ಬ್ಯಾನರ್ಜಿ ದಾಳಿ ಮಾಡಿದ್ದು. ಈಗ ಅದರ ಪರಿಣಾಮ ಏನು ಹಾಗಾದರೆ? ಮಮತಾ ಬ್ಯಾನರ್ಜಿ ಬಂಧನ ಆಗತ್ತಾ? ಏನೆಲ್ಲ ಸಾಕ್ಷಿಗಳನ್ನ ಇಡಿ ಇಡ್ತಾ ಇದೆ? ಡೀಟೇಲ್ಸ್ ನೋಡ್ತಾ ಹೋಗೋಣ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನಿನ್ನೆ ಮಮತಾ ಬ್ಯಾನರ್ಜಿಯ ವರ್ತನೆಗೆ ಇಡೀ ದೇಶ ಹುಬ್ಬೇರಿಸುವಂತಾಯಿತು. ಇದು ಏನು ಮಾಡ್ತಾ ಇದ್ದಾರೆ ಇವರೊಬ್ಬರು CM ಆಗಿ ಪೊಲೀಸ್ ಹಿರಿಯ ಅಧಿಕಾರಿಗಳ ರಕ್ಷಣೆಯಲ್ಲಿ ಆಗಮಿಸಿ ಇಡಿ ರೇಡ್ ಮಾಡಿರುವಂಥ ಜಾಗದಲ್ಲಿ ತಾನೇ ಇಡಿ ಮೇಲೆ ದಾಳಿ ಮಾಡ್ತಾರೆ. ದಾಳಿ ಅಂದರೆ ಅಲ್ಲಿ ಇದ್ದಂಥ ಡಾಕ್ಯುಮೆಂಟ್ಸು, ಲ್ಯಾಪ್ಟಾಪು, ಫೋನು ಎಲ್ಲ ಎತ್ಕೊಂಡು ಹೋಗ್ತಾರೆ. ಇಡಿ ತಮ್ಮ ದಾಖಲೆಗಳನ್ನೇ ಕದೀತಿದೆ ಅಂತ ಇಡಿ ಮೇಲೇ ಇಂತಹ ದಾಳಿ ಮಾಡಿದ್ದು ಭಾರಿ ಚರ್ಚೆಗೆ ಕಾರಣ ಆಯಿತು. ಈಗ ಇಡಿ ಮಮತಾ ಬ್ಯಾನರ್ಜಿ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿದೆ. ತಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಲ್ಲದೆ ಸಾಕ್ಷಿಗಳನ್ನು, ಈ ಕೇಸ್ನ ಮಹತ್ವದ ಸಾಕ್ಷಿಗಳನ್ನೇ ಕದ್ದೊಯ್ದಿದ್ದಾರೆ ಅಂತ. ಮನಿ ಲಾಂಡ್ರಿಂಗು, ಬೇರೆ ಬೇರೆ ಗಂಭೀರ ಸ್ವರೂಪದ ಆರೋಪ ಐಪ್ಯಾಕ್ ಅನ್ನುವಂಥ ಏಜೆನ್ಸಿಯ ಮೇಲೆ ಇದ್ದಿದ್ದು. ಅದರ ಸಂಬಂಧದಲ್ಲಿ ಇಡಿ ರೇಡ್ ಆಗುತ್ತೆ. ಎವಿಡೆನ್ಸ್ ಬೇಸ್ಡು ನಾವು ಸರ್ಚ್ ಮಾಡೋದಕ್ಕೆ ಏನೇನು ಅವಕಾಶ ಇದೆಯೋ ಎಲ್ಲ ಅದರ ಆಧಾರದಲ್ಲಿಯೇ ನಡೀತಾ ಇದ್ದ ದಾಳಿ, ಕಾನೂನಾತ್ಮಕವಾಗಿ ನಡೆದಿದ್ದ ದಾಳಿಯನ್ನು ಇವರು ರಾಜಕೀಯ ಪ್ರೇರಿತ ಅಂತ ನಮ್ಮ ಮೇಲೇನೆ ಈ ರೀತಿ ಮುಗಿಬಿದ್ದಿದ್ದಾರೆ ಪೊಲೀಸರ ಸಮೇತ. ಹೆಂಗಾಗಿದೆ ಈ ಘಟನೆ ಅಂದರೆ ಇಡಿ ವರ್ಸಸ್ ವೆಸ್ಟ್ ಬೆಂಗಾಲ್ ಪೊಲೀಸ್, ಮಮತಾ ಬ್ಯಾನರ್ಜಿ ಅನ್ನೋ ರೀತಿಯಲ್ಲಿ ನಡೆದಿದೆ. ಅಮಿತ್ ಶಾ ನಿವಾಸದ ಎದುರು ನುಗ್ಗಿದ್ದಾರೆ ಈಗ TMC ಅವರು. ಹೆಂಗೆ ಹೈಡ್ರಾಮಾ ಅಂದರೆ, ಕಳೆದ ಚುನಾವಣೆಯಲ್ಲಿ ಕಾಲು ಮುರಿದೋಯ್ತು, ವೀಲ್ ಚೇರ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಪ್ರಶಾಂತ್ ಕಿಶೋರ್ ಸ್ಟ್ರಾಟಜಿಯೊಂದಿಗೆ ಗೆದ್ದು ಬಂದಿದ್ರು ಮಮತಾ ಬ್ಯಾನರ್ಜಿ. ಈಗ ಅದೇ ಪ್ರಶಾಂತ್ ಕಿಶೋರ್ ಹುಟ್ಟು ಹಾಕಿದಂಥ ಐಪ್ಯಾಕ್ ಇದು TMCಗೆ ಎಲೆಕ್ಷನ್ ಸ್ಟ್ರಾಟಜಿಯನ್ನು ಮಾಡಿಕೊಡ್ತಾ ಇದ್ದಂಥ ಸಂಸ್ಥೆ. ಅಲ್ಲಿ ನಮ್ಮ ಎಲ್ಲ ಕ್ಯಾಂಡಿಡೇಟ್ಸು, ನಮ್ಮ ಸ್ಟ್ರಾಟಜಿಯ ಪ್ರತಿಯೊಂದು ದಾಖಲೆನೂ ಇತ್ತು. ಅದನ್ನು ಕದಿಯೋಕೆ ಅಂತಾನೆ ಅಮಿತ್ ಶಾ ಇಡಿಯನ್ನು ಕಳಿಸಿದ್ರು. ಈ ರೀತಿನೂ ಇಡಿ ಮಿಸ್ಯೂಸ್ ಮಾಡ್ಕೊಳ್ಬಹುದು ಅಂದರೆ ಆಶ್ಚರ್ಯ ಆಗುತ್ತೆ. ಮೋದಿ ಅವರೇ ನಿಮ್ಮ ಅಮಿತ್ ಶಾನ ಸರಿಯಾಗಿ ನೋಡ್ಕೊಳ್ಳಿ ಅಂತ ಈಗ ಅವರ ಮನೆ ಎದುರೇ ಹೋಗಿ ಪ್ರತಿಭಟನೆಗೆ ನಿಂತಿರೋದು. ಬಹಳಷ್ಟು ಜನರನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಡೆಲ್ಲಿಯಲ್ಲಿ ಹೈಡ್ರಾಮಾ ಜೋರಾಗಿದೆ. ಹಾಗಾದರೆ ಏನು ಹೇಳ್ತಾ ಇದೆ ಇಡಿ? ಸರಿ, ನಾವು ಯಾವುದಾದ್ರೂ ಪೊಲಿಟಿಕಲ್ ಪಾರ್ಟಿ ಎಸ್ಟಾಬ್ಲಿಷ್ಮೆಂಟ್, ಅವರ ಪಾರ್ಟಿ ಆಫೀಸ್ ಮೇಲೆ ಹೋಗಿ ದಾಳಿ ಮಾಡಿದ್ದೀವ, ಅಲ್ಲಿಂದ ಡಾಕ್ಯುಮೆಂಟ್ಸನ್ನು ತೊಗೊಂಡಿದ್ದೀವ. ಈ ಸಂಸ್ಥೆಯಲ್ಲಿ ದೊಡ್ಡ ಮಟ್ಟದ ಕೋಲ್ ಸ್ಮಗ್ಲಿಂಗ್ ಸಾಕ್ಷಿಗಳು ಸಿಕ್ಕಿವೆ. ಕೋಲ್ ಸ್ಮಗ್ಲಿಂಗ್ ಮತ್ತು ಮನಿ ಲಾಂಡ್ರಿಂಗ್ ಸಾಕ್ಷಿ ಸಮೇತ ಅದನ್ನು ನಾವು ಕೋರ್ಟಲ್ಲಿ ಸಾಬೀತು ಮಾಡ್ತೀವಿ. ನಿಮಗೆ ಹೇಳಬೇಕಾಗಿಲ್ಲ. ಆ ಸ್ಮಗ್ಲಿಂಗ್ ಸಾಕ್ಷಿಗಳ ಸಮೇತ ಇಲ್ಲಿ ದಾಳಿಯಾಗಿರೋದು ಮತ್ತು ಸಂಬಂಧಪಟ್ಟ ಡಾಕ್ಯುಮೆಂಟ್ಸನ್ನು ತಗೊಳ್ಳೋ ಹೊತ್ತಿಗೆ ಇವರೇ ಬಂದು ಅದನ್ನು ಕದ್ಕೊಂಡು ಹೋಗಿದ್ದಾರೆ. ಸೊ ಇದು ಫಸ್ಟ್ ಟೈಮ್ ಅಲ್ವಲ್ಲ. CBI ಮೇಲೇನೂ ಹಿಂಗೆ ಆಗಿತ್ತು ಇನ್ನೊಂದ್ಸಲ. CBI ದಾಳಿ ಆದಾಗ ಮುಗಿಬಿದ್ದಿದ್ದು, ಅದು ಇದು ದೊಡ್ಡ ಜಟಾಪಟಿ. ಸೊ ಮಮತಾ ಬ್ಯಾನರ್ಜಿ ಅವರು ಇದನ್ನು ರೂಢಿ ಮಾಡ್ಕೊಳ್ತಿದ್ದಾರೆ. ಈಗ ನೆಕ್ಸ್ಟ್ ಲೆವೆಲ್, ಇನ್ನೂ ಸ್ವಲ್ಪ ಮುಂದೆ ಹೋಗಿ ಇಡಿ ಮೇಲೇ ಮಮತಾ ಬ್ಯಾನರ್ಜಿ ರೇಡ್, ಡಾಕ್ಯುಮೆಂಟ್ಸ್ ಹೊತ್ಕೊಂಡು ಹೋಗೋ ತನಕ. ಈಗ CPIM ಅವರು ಕೂಡ ಮುಗಿಬೀಳ್ತಿದ್ದಾರೆ. ಯಾವಾಗ ಈ ಐಪ್ಯಾಕ್ TMC ಜೊತೆಗೆ ಸೇರ್ಕೊಂಡಿದೆ ಅನ್ನೋದು ಗೊತ್ತಾಗ್ತಿಲ್ಲ. ಸ್ಟ್ರಾಟಜಿ ಬೇರೆ, ಪಕ್ಷನೇ ಸೇರ್ಕೊಂಡಿದ್ದಾರೆ ಅಂತ ಅವ್ರು ಹೇಳ್ತಿರೋದು. ಅಂದರೆ ಇವರು ನಮ್ಮ IT ಸೆಲ್ಲು, ಮೀಡಿಯಾ ಸೆಲ್ಲನ್ನು ಕೂಡ ಹ್ಯಾಂಡಲ್ ಮಾಡ್ತಿದ್ರು ಅಂತ ಈಗ ಹೇಳ್ತಿರೋದು. ಸೊ ನಮ್ಮ ಕಂಪ್ಲೀಟ್ ಪಾರ್ಟಿ ಆಫೀಸ್ ಮೇಲೇ ದಾಳಿ ಆದಂಗೆ ಅಂತ ಹೇಳ್ತಾ ಇದ್ದಾರೆ. ಈಗ ಎರಡು ಬಗೆಯ ಗಂಭೀರ ವಿಚಾರಗಳು ಸುತ್ತಕೊಳ್ತವೆ ಉರುಳಾಗಿ ಮಮತಾ ಬ್ಯಾನರ್ಜಿಗೆ. ನಂಬರ್ 1, ಸ್ಮಗ್ಲರ್. ಒಬ್ಬ ಸ್ಮಗ್ಲಿಂಗ್ ಕೇಸಲ್ಲಿ ಸಾಕ್ಷಿ ಇದೆ ಅಂತ ಅಲ್ವಾ ಐಪ್ಯಾಕ್ ಮೇಲೆ ದಾಳಿ ಮಾಡಿದ್ದು, ಸ್ಮಗ್ಲಿಂಗ್ ಮತ್ತು ಮನಿ ಲಾಂಡ್ರಿಂಗ್. ಅಂಥವರಿಗೆ ರಕ್ಷಣೆ ಕೊಟ್ಟಿದ್ದಾರೆ ಇಡಿ ದಾಳಿಗೆ ಸಮಸ್ಯೆ ಮಾಡಿ ಅಂತ. ಮತ್ತು ಕರ್ತವ್ಯ ಅಧಿಕಾರಿಗಳು ಅಲ್ಲಿ ದಾಳಿಗೆ ಬಂದಾಗ ಸಾಕ್ಷಿಯನ್ನೇ ಹೊತ್ತೊಯ್ದಿದ್ದಾರೆ, ಇವರು ಕದ್ದೊಯ್ದಿದ್ದಾರೆ, ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಅಂತ. ಎರಡು ಪ್ರಮುಖ ವಿಚಾರಗಳು ಇಲ್ಲಿ ಬರ್ತವೆ. ಹಾಗಾಗಿ ಮಮತಾ ಬ್ಯಾನರ್ಜಿ ಈ ಸಲ ಅರೆಸ್ಟ್ ಆಗಲೇಬೇಕು ಅಂತ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಶುರುವಾಗಿದೆ. ಈಗ ಬಿಡಬಾರ್ದು ಈ ಸಲ ಅಮಿತ್ ಶಾ
ಮತ್ತು ಕೇಂದ್ರ ಸರ್ಕಾರ ಅನ್ನೋ ರೀತಿಯಲ್ಲಿ ದಾಳಿ ಆದ್ಮೇಲೆ ಹೊಸ ಕಥೆಯನ್ನ ಕಟ್ಟಿದ್ದಾರೆ ಮಮತಾ ಬ್ಯಾನರ್ಜಿ ಅಂತ. ಈಗ ಅಲ್ಲಿ ಬೇರೆ ಎಡಪಕ್ಷಗಳು ಕೂಡ, ಬರೀ ಬಿಜೆಪಿ ಅಷ್ಟೇ ಅಲ್ಲ, ಎಡಪಕ್ಷಗಳು ಕೂಡ ಮುಗಿಬೀಳ್ತಾ ಇರೋದು. ವೆಸ್ಟ್ ಬೆಂಗಾಲಲ್ಲಿ ಇವರು ಸ್ಟ್ರಾಟಜಿ ಮಾಡ್ತಾ ಇದ್ದ ಸಂಸ್ಥೆ ಅಷ್ಟೇ ಅಲ್ಲ, ಅವ್ರ ಹತ್ರ ನಮ್ಮ ಕಂಪ್ಲೀಟ್ ಪಾರ್ಟಿ ಡೇಟಾನೇ ಇದೆ ಅಂತ ಕಟ್ಟು ಕಥೆಯನ್ನು ಕಟ್ಟಿ ಹೊಸ ಡ್ರಾಮಾವನ್ನ ಮಮತಾ ಬ್ಯಾನರ್ಜಿ ಸೃಷ್ಟಿಸ್ತಿದ್ದಾರೆ. ಇದು ಕಾನೂನು ಬಾಹಿರವಾಗಿದೆ. ಒಂದು ಕೇಂದ್ರೀಯ ತನಿಖಾ ದಳದ ಇನ್ವೆಸ್ಟಿಗೇಷನ್ಗೆ, ಸರ್ಚಿಂಗ್ಗೆ ಅಡ್ಡಿಪಡಿಸೋದು ಮತ್ತು ಸಾಕ್ಷಿಯನ್ನ ತಾನೇ ಕದ್ಕೊಂಡು ಹೋಗೋದು ಇದೆಯಲ್ವಾ, ತಗೊಂಡು ಹೋಗೋದು, ಅದು ಬಹಳ ದೊಡ್ಡ ಒಫೆನ್ಸ್ ಆಗುತ್ತೆ. ಸೊ ಕೂಡಲೇ ಮಮತಾ ಬ್ಯಾನರ್ಜಿ ಅರೆಸ್ಟ್ ಮಾಡಬೇಕು ಅನ್ನುವಂಥ ಆಕ್ರೋಶ ಈಗ ಸಿಡಿದಿರೋದು. ಆದರೆ ಅಮಿತ್ ಶಾನೇ ಇಡಿನ ಕದಿಯೋಕೆ ಕಳಿಸಿದ್ರು ಅಂತ ಪ್ರೊಟೆಸ್ಟ್ ಶುರು ಮಾಡಿದೆ TMC. ಡೆಲ್ಲಿಯಲ್ಲಿ ಮೊನ್ನೆ ನೋಡಿದ್ವಿ ನಾವು, ಅಮಿತ್ ಶಾ ವೆಸ್ಟ್ ಬೆಂಗಾಲ್ಗೆ ಬಂದಾಗ ಅವ್ರಿಗೆ ಯಾವ ರೀತಿ ಜೀವ ಬೆದರಿಕೆ ಹಾಕಲಾಗಿತ್ತು ಅಂತ. BJP ಮುಗಿಬಿದ್ದಿತ್ತು. ನಾವು ಸರಿ ಇರೋದಕ್ಕೆ ಅಮಿತ್ ಶಾ ಇವತ್ತು ಹೋಟೆಲಿಂದ ಹೊರಗಡೆ ಕಾಲಿಟ್ಟಿದ್ದಾರೆ. ವೆಸ್ಟ್ ಬೆಂಗಾಲ್ ಸರಿ ಇದೆ ಅಂತ ಅರ್ಥ, ಅದರ ಅರ್ಥ ಕಾನೂನು ಸುವ್ಯವಸ್ಥೆ ಬಗ್ಗೆ ಪ್ರಶ್ನೆ ಮಾಡ್ತಾರಲ್ಲ, ನಾವು ಸರಿ ಇಲ್ಲ ಅಂದಿದ್ರೆ ಅಮಿತ್ ಶಾ ಹೋಟೆಲಿಂದ ಹೊರಗಡೆ ಕಾಲಿಡೋಕ್ಕೂ ಬಿಡ್ತಿರ್ಲಿಲ್ಲ ಅಂತಾರೆ. SIR ಮಾಡಿದ್ರೆ ಬೆಂಕಿ ಹೊತ್ಕೊಳ್ಳುತ್ತೆ ಅಂತಾರೆ. ಎಲೆಕ್ಷನ್ ಕಮಿಷನ್ ಕಡೆಗೆ ಏನು ಮಾಡಬೇಕು ಮಾಡ್ತಾ ಇದೆ. ಅಂತಿಮ ಘಟ್ಟಕ್ಕೆ ಹೋಗೋ ತನಕ SIR 1.5 ಕೋಟಿ ಶಾಕ್ ಎದುರಾಗಬಹುದು ಮಮತಾ ಬ್ಯಾನರ್ಜಿಗೆ. ಸೊ ಈ ಸಲ ಮಮತಾ ಬ್ಯಾನರ್ಜಿಗೆ ನಿಂತನ್ನೆಲ್ಲ ನಡುಗ್ತಾ ಇದೆ. 1.5 ಕೋಟಿ ಮತದಾರರು ಡಿಲೀಟ್ ಆಗ್ತಾರೆ. ಅದರಲ್ಲೂ ಅಕ್ರಮ ವಲಸಿಗರನ್ನ ಕಿತ್ತು ಬಿಸಾಕತ್ತೆ BJP ಕೇಂದ್ರ ಸರ್ಕಾರದ ನಿರ್ಧಾರ, ಎಲೆಕ್ಷನ್ ಕಮಿಷನ್ನ ಈ ಆಕ್ಷನ್. ಅಂದರೆ ಈ ಸಲ ಬಹಳ ಕಷ್ಟ ಇದೆಯಾ ಹಾಗಾದ್ರೆ ಮಮತಾ ಬ್ಯಾನರ್ಜಿಗೆ ಅನ್ನೋ ಪರಿಸ್ಥಿತಿಯಲ್ಲಿ ಈ ಇಡಿ ದಾಳಿಯ ಸುತ್ತ ಹೈಡ್ರಾಮಾ ಸೃಷ್ಟಿಸಿ ಅನುಕಂಪ ಗಿಟ್ಟಿಸುವಂತ ಪ್ಲಾನ್ ಮಾಡಿದ್ರ ಈ ಸಲ ಮಮತಾ ಬ್ಯಾನರ್ಜಿ. ಇಡಿ ಹೇಳ್ತಿರೋದೇನು, ಈ ಸರ್ಚಿಂಗ್ ಆಪರೇಷನ್ನು ಬರೀ ವೆಸ್ಟ್ ಬೆಂಗಾಲಲ್ಲ, ಡೆಲ್ಲಿಲೂ ನಡೆದಿದೆ. 10 ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿಯಾಗಿದೆ. 6 ವೆಸ್ಟ್ ಬೆಂಗಾಲಲ್ಲಿ, 4 ಡೆಲ್ಲಿಯಲ್ಲಿ. PMLA ಅಂದರೆ ಮನಿ ಲಾಂಡ್ರಿಂಗು, ಯಾವ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೋಲ್ ಸ್ಮಗ್ಲಿಂಗು, ಒಂದು ಕಂಪ್ಲೀಟ್ ಒಂದು ಸಿಂಡಿಕೇಟ್ ಆಪರೇಟ್ ಆಗ್ತಾ ಇತ್ತು. ಅನೂಪ್ ಮಾಜಿ ಅನ್ನುವಂಥ ವ್ಯಕ್ತಿ ಅದಕ್ಕೆ ಲೀಡರು. ಕದ್ದು ಕಳ್ಳ ಸಾಗಾಟ ಮಾಡೋದು, ಅಕ್ರಮವಾಗಿ ಕೋಲ್ ಸ್ಮಗ್ಲಿಂಗನ್ನು ಅಂದರೆ ಸ್ಮಗ್ಲಿಂಗು ಮತ್ತು ಅಲ್ಲಿ ಅಕ್ರಮವಾಗಿ ತೆಗಿತಾ ಇದ್ದಿದ್ದು, ಇದೆಲ್ಲವೂ ಕೂಡ ಸಾಕ್ಷಿ ಸಮೇತ ಸಿಕ್ಕಿದ್ದು. ಅದನ್ನು ನಾವು ಕೋರ್ಟ್ ಮುಂದೆ ಇಡ್ತೀವಿ. ಈ ರೀತಿ ಮಮತಾ ಬ್ಯಾನರ್ಜಿ ನಡ್ಕೊಂಡಿರುವಂಥ ರೀತಿ, ಹಾಗೆ ಅವರೊಬ್ಬರು CM ಅನ್ನೋದನ್ನು ಮರೆತು ಈ ರೀತಿ ನುಗ್ಗಿರೋದಿದೆಯಲ್ಲ ದಾಳಿ ಮಧ್ಯದಲ್ಲಿ, ಅದು ಕಾನೂನು ಕ್ರಮಕ್ಕೊಳಗಾಗಬೇಕು ಅನ್ನುವಂಥ ಆಕ್ರೋಶ ಈಗ ಸಿಡಿದಿರೋದು. ಕಾದು ನೋಡಬೇಕು. ಎಲೆಕ್ಷನ್ ಹೊತ್ತಲ್ಲಿ ಮಮತಾ ಬ್ಯಾನರ್ಜಿಗೆ ಕಾದಿದೆಯಾ ಹಾಗಾದರೆ ಶಾಕ್? ಅರೆಸ್ಟ್ ಮಾಡೋದು ಮತ್ತೊಂದು ಆದರೆ ಏನಾಗುತ್ತೆ, ದೇಶದಲ್ಲಿ ಅರಾಜಕತೆ, ಒಬ್ಬರು CM ಅನ್ನೇ ಅರೆಸ್ಟ್ ಮಾಡಿದ್ರು ಅನ್ನೋ ಥರದ ಪರಿಸ್ಥಿತಿ ಉದ್ಭವಿಸುತ್ತೆ. ಹಾಗಂತ ಈ ರೀತಿ ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಹೋಗಿ ಅಡ್ಡಗಾಲ ಹಾಕ್ತಾರೆ ಅಂದರೆ ಅದು ತುಂಬ ದೊಡ್ಡ ತಪ್ಪಾಗುತ್ತೆ ಅನ್ನೋದು ಆಕ್ರೋಶ. ಹಾಗಾಗಿ ಕೋರ್ಟ್ ಯಾವ ರೀತಿ ತೀರ್ಮಾನವನ್ನು ಕೈಗೊಳ್ಳುತ್ತೆ ಅನ್ನೋದನ್ನು ನೋಡಬೇಕು. ನಮ್ಮ ಆಫೀಸಲ್ಲಿದ್ದಂಥ ಪ್ರಮುಖವಾದ ಡಾಕ್ಯುಮೆಂಟನ್ನೇ ಇಡಿ ಕದ್ದಿದೆ ಅಂತ ಐಪ್ಯಾಕ್ ಬೇರೆ ಈಗ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ದೊಡ್ಡ ಮಟ್ಟದಲ್ಲಿ ಇದು ಡ್ರಾಮಾ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. BJP ಹೇಳ್ತಿರೋದಿಷ್ಟೇ, ನೀವು ಇಡಿ ಏನು ತಗೊಂಡು ಹೋಗೋಕ್ಕೆ ಬಂದಿತ್ತು ಅನ್ನೋದನ್ನು BJPನ ಯಾಕೆ ಕೇಳ್ತಿದ್ದೀರಾ, BJP ಜೊತೆಗೆ ಯಾಕೆ ಲಿಂಕ್ ಮಾಡ್ತಿದ್ದೀರಾ, ಇಡಿ ಏನು ತಗೊಳಕ್ಕೆ ಬಂದಿತ್ತು, ಏನಿದು ಕೇಸು ಅನ್ನೋದನ್ನು ಕೋರ್ಟಲ್ಲಿ ಚೆನ್ನಾಗಿ ಸಾಕ್ಷಿ ಸಮೇತ ಇಡ್ತಾರೆ, ಅಲ್ಲಿ ನೋಡ್ಕೊಳ್ಳಿ ಅಂತ ತಿರುಗೇಟ್ ಕೊಟ್ಟಿರೋದು. ಸೊ ಮಮತಾ ಬ್ಯಾನರ್ಜಿ SIRನಿಂದ ಕಂಗಾಲಾದ ಬೆನ್ನಲ್ಲೇ ಈಗ ಇಡಿ ವಿರುದ್ಧ ಅಸ್ತ್ರ ಪ್ರಯೋಗಿಸಿ, ಇದು ಅಮಿತ್ ಶಾ ಅವರ ಕೈ ಗೊಂಬೆ ಅಂತ ಅಸ್ತ್ರ ಪ್ರಯೋಗಿಸಿ ಗೆಲ್ಲುವಂತಹ ಆಟವನ್ನು ಶುರು ಮಾಡಿದ್ರ. ವೆಸ್ಟ್ ಬೆಂಗಾಲಲ್ಲಿ ಈ ಸಲ ಹಿಂದೂಗಳನ್ನು ಜಾಗೃತಗೊಳಿಸಿ BJP ಅಲ್ಲಿ ಇರುವಂತಹ 70%ಗೂ ಅಧಿಕ ಪ್ರಮಾಣದಲ್ಲಿರುವಂಥ ಹಿಂದೂಗಳನ್ನು ಜಾಗೃತಗೊಳಿಸಿ 25-30% ಇರೋ ಸಮುದಾಯ ನಿಮ್ಮನ್ನ ಆಳ್ತಾ ಇದೆ ನೆನಪಿಟ್ಕೊಳ್ಳಿ ಅಂತ RSS ಮುಖ್ಯಸ್ಥರೇ ಸ್ವತಃ ರ್ಯಾಲಿ ಮಾಡುವ ಮೂಲಕ ಈ ಸಲ ಗೆದ್ದೇ ತೀರ್ತೀವಿ ಅಂತ ಶಪಥಗೈದಿರೋದು. ಅಮಿತ್ ಶಾ ಅವ್ರು ಮೊನ್ನೆ ಹೇಳಿದ್ದು ಅದನ್ನೇ, ವೆಸ್ಟ್ ಬೆಂಗಾಲಲ್ಲಿ ಈ ಸಲ ನಾವು ಗೆಲ್ಲೋದು ಶತಸಿದ್ಧ, ಗೆದ್ದೇ ಗೆಲ್ತೀವಿ, ಡೌಟೇ ಇಟ್ಕೊಳ್ಬೇಡಿ ಅಂತ ಕಾರ್ಯಕರ್ತರನ್ನ ಹುರಿದುಂಬಿಸಿ ಬಂದಿದ್ದಾರೆ. ವೆಸ್ಟ್ ಬೆಂಗಾಲಲ್ಲಿ ಕಂಡು ಕೇಳರಿಯದಂಥ ಒಂದು ಬಿರುಗಾಳಿ ಬೀಸತ್ತೆ, ಕೊಚ್ಚಕೊಂಡು ಹೋಗುತ್ತೆ ಜಂಗಲ್ ರಾಜ್. ಇಲ್ಲಿ ಅಕ್ರಮವಾಗಿ ಕಂಡವರಿಗೆ ಬೇಲಿ ಹಾಕದೆ
ಅಂದರೆ ಬಾಂಗ್ಲಾ ಬಾರ್ಡರ್ ಕ್ಲೋಸ್ ಮಾಡೋಕ್ಕೂ ಬಿಡದೆ ಕೇಂದ್ರ ಸರ್ಕಾರಕ್ಕೆ, ಅಲ್ಲಿ ಮಾತ್ರ ಇಡೀ ದೇಶದಲ್ಲಿ ಅಲ್ಲಿ ಮಾತ್ರ ಓಪನ್ ಇದೆ. ತಾವೇ ರೆಡ್ ಕಾರ್ಪೆಟ್ ಹಾಸಿ ಕರೆದು ಅವರನ್ನು ಸಾಕಿ ಸಲಹಿ ದೇಶಕ್ಕೆ ಅಭದ್ರತೆ ರಕ್ಷಣೆಗೆ ಕುತ್ತು ಬರುವಂತಹ ಘಟನೆಗಳಾಗ್ತಿದ್ರು ಕೂಡ ವೋಟ್ ಬ್ಯಾಂಕ್ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ತಿರುವಂತಹ ಮಮತಾ ಬ್ಯಾನರ್ಜಿ ಸರ್ಕಾರವನ್ನು ಕಿತ್ತೆಸಿತೀವಿ ಅಂತ ಶಪಥ ಮಾಡಿದೆ ಬಿಜೆಪಿ. ಈ ಹೊತ್ತಲ್ಲಿ ಬೆಳವಣಿಗೆ.